प्रथमाधीशं प्रमथविनुतं सुन्दरं संनुताङ्गं भेदातीतं करुणहृदयं विघ्नराजं नमामि। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। गुरुभ्यो नमः। हरि ओम। एकदन्तं महाकायं वाणीं विद्यां सरस्वतीं नमामि दीनबालोऽहं ज्ञानमोक्षार्थसिद्धये। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। जगत्कल्याणकार्याय नररूपधराय च योगिराजाय वन्द्याय गुरुदासाय ते नमः। ओम नमो भगवते श्रीधराय। ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ, ಶ್ರೀ ಗುರುಗಳ ಚರಣಾರವಿಂದಗಳಿಗೆ ವಂದಿಸಿ, ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಗೆ ಪ್ರಣಾಮವನ್ನು ಸಲ್ಲಿಸ್ತಾ ನಾವು ಮಹಾಚರಿತ್ರೆಯ ಮುಂದಿನ ಭಾಗವನ್ನು ನೋಡ್ತಾ ಇದ್ದೇವೆ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಯನ್ನು ಶ್ರವಣ ಮಾಡ್ತಾ ಇರುವಂಥ ಎಲ್ಲರನ್ನೂ ನಾನು ಸ್ವಾಗತಿಸ್ತೇನೆ. ಗುರುದೇವದತ್ತ. ಶ್ರೀ ಶ್ರೀಧರ ಸ್ವಾಮಿಗಳ ಕೀರ್ತಿ ಎಲ್ಲ ಕಡೆಗಳಲ್ಲಿ ಪಸರಿಸಿತ್ತು. ಇಂತಹ ಮಹಿಮಾವಂತರನ್ನು ಪರೀಕ್ಷಿಸಬೇಕು ಹೇಳಿ ಒಂದು ದಿನ ಘನ ವಿದ್ವಾಂಸರೊಬ್ಬರು ಬರ್ತಾರೆ. ಅವರಲ್ಲಿ ವಿದ್ಯೆಯ ಅಹಂಕಾರ ಇತ್ತು, ವಿದ್ಯಾಮದ ಇತ್ತು, ತಾನೇ ಎಲ್ಲವನ್ನು ತಿಳಿದಂಥವನು ಹೇಳುವ ದೊಡ್ಡ ಅಹಂಕಾರವೂ ಇತ್ತು. ಶ್ರೀಧರರಲ್ಲಿ ಏನು ಪಾಂಡಿತ್ಯ ಇದೆ ಹೇಳುವ ಪ್ರಶ್ನೆ ಅವರ ಅಹಂಕಾರದ ಮನಸ್ಸಿಗೆ ಬಂದಿತ್ತು. ಶ್ರೀ ಶ್ರೀಧರ ಸ್ವಾಮಿಗಳ ಪ್ರತಿಯೊಂದು ವಿಧಾನವನ್ನು ಪರೀಕ್ಷಕರಂತೆ ಅವರು ನೋಡ್ತಾ ಇದ್ದರು. ಶ್ರೀಧರರಿಗೆ ಎಲ್ಲವೂ ಗೊತ್ತಿತ್ತು. ಆ ವಿದ್ವಾಂಸರು ಬಂದಿರುವಾಗ ಶ್ರೀ ಶ್ರೀಧರ ಸ್ವಾಮಿಗಳು ಅವರ ಎದುರಿನಲ್ಲಿಯೇ ಸೇವಕರನ್ನು ಕುರಿತು ಹೇಳ್ತಾರೆ, ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾ. ವಿದ್ಯೆಯು ವಿನಯವನ್ನು ತಂದುಕೊಡುತ್ತದೆ, ವಿನಯದಿಂದ ಯೋಗ್ಯತೆ ಪಾತ್ರತೆ ಬರುತ್ತದೆ. ಪೂರ್ಣಕುಂಭಂ ನ ಕರೋತಿ ಶಬ್ದಂ. ಸೇವಕರೇ, ವಿದ್ಯೆಯ ಲಕ್ಷಣವೇ ವಿನಯ. ವಿನಯದಿಂದ ಉತ್ತಮ ಯೋಗ್ಯತೆ ಹೊಂದಬಹುದು. ವಿದ್ಯೆಯಿಂದಲೇ ನಯ ವಿನಯಗಳು, ವಿದ್ಯೆಯಿಂದಲೇ ತೇಜ ಪ್ರಾಪ್ತಿಯು, ವಿದ್ಯೆ ಬಲ್ಲವಗೇಕೆ ಬರುವುದು ಗರ್ವನ ಕಾಣೆ. ವಿದ್ಯೆ ಬಲ್ಲವ ವಿನಯವಂತನು, ವಿದ್ಯೆಯುಳ್ಳವ ಜನಕ್ಕೆ ಮಾನ್ಯನು, ಪೂರ್ಣ ತುಂಬಿದ ಕಲಶದಂತೆ ಇರುವನವ ಜಗದೀ. ತುಂಬಿದ ಕೊಡ ತುಳುಕುವುದಿಲ್ಲ ಹೇಳಿ ಬಲ್ಲವರು ಹೇಳ್ತಾರೆ. ಶ್ರೀ ಸಮರ್ಥರು ತನ್ನ ಹಿತವನ್ನು ಮಾಡಿಕೊಳ್ಳದೆ ಹೋದರೆ ಅವನು ಪಂಡಿತನಾಗಿದ್ದರೂ ಮೂರ್ಖನೂ ಹೇಳಿದ್ದಾರೆ. ಭಕ್ತಿಯಿಂದ ಸಾಧನೆ ಮಾಡದೆ, ವೈರಾಗ್ಯ, ದೇವರ ಉಪಾಸನೆ ಹೀಗೆ ಏನೂ ಇಲ್ಲದೆ, ಬ್ರಹ್ಮಜ್ಞಾನದ ಅನುಭವ ಪಡ್ಕೊಳ್ಳದೆ ತಾನು ಪಂಡಿತನೂ ಹೇಳಿ ಭಾವಿಸಿಕೊಳ್ಳುವಂಥವನು ಪಂಡಿತ ಮೂರ್ಖನೂ ಹೇಳಿ ಶ್ರೀ ಸಮರ್ಥರು ಹೇಳ್ತಾರೆ. ಯಾವಾಗಲೂ ಪ್ರಪಂಚದ ವಾಸನೆಯಲ್ಲಿದ್ದು ಪರಮಾರ್ಥದ ಲವಲೇಶದಷ್ಟು ಅನುಭವವಿಲ್ಲದೆ ಸದಾ ಸಾಧು ಸಂತರನ್ನು ನಿಂದಿಸುವಂಥವನು ಅವನು ಪಂಡಿತನಿದ್ದರೂ ಮೂರ್ಖನೇ ಸರಿ ಹೇಳಿ ಶ್ರೀ ಸಮರ್ಥ ರಾಮದಾಸರೇ ಹೇಳಿದ್ದಾರೆ. ಹೀಗೆ ಶ್ರೀ ಶ್ರೀಧರ ಸ್ವಾಮಿಗಳು ಸೇವಕರಲ್ಲಿ ಹೇಳಿದಾಗ ಅಲ್ಲಿಯೇ ಕುಳಿತಿರುವಂಥ ವಿದ್ವಾಂಸರಿಗೆ ಮದವೇರಿದ ಆನೆಗೆ ಸಿಂಹ ಕಂಡಂತೆ ಆಯಿತಂತೆ. ಕೆಲವು ಕ್ಷಣ ತಟಸ್ಥರಾಗಿ ಕುಳಿತಿದ್ದಂಥ ಪರೀಕ್ಷಾ ದೃಷ್ಟಿಯುಳ್ಳ ಆ ವಿದ್ವಾಂಸರನ್ನು ಕುರಿತು ಶ್ರೀಧರ ಹೇಳ್ತಾರೆ, ತಮ್ಮ, ನಾನು ಬಹಳ ಕಲ್ತವನಲ್ಲ, ನನ್ನಲ್ಲಿರುವುದು ಪ್ರಣವ ಮಾತ್ರ. ನನ್ನ ಗುರು ಶ್ರೀ ಸಮರ್ಥರು.
ನನ್ನ ಸದ್ಗುರುವು ಕೃಪೆಯ ವೃಷ್ಟಿಯನ್ನು ಸುರಿಸ್ತಾ ನನ್ನ ಹೃದಯದಲ್ಲಿ ಸದಾಕಾಲ ವಾಸ ಮಾಡಿಕೊಂಡಿದ್ದಾನೆ. ಹೀಗೆ ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ಮಧುರವಾದ ವಾಣಿಯಿಂದ ಅವನಿಗೆ ಆ ವಿದ್ವಾಂಸರಿಗೆ ಚೆನ್ನಾಗಿ ಹೇಳ್ತಾರೆ. ವಿದ್ವಾಂಸರ ಸಂಪೂರ್ಣ ಅಹಂಕಾರ ಲಯವಾಗಿ ಹೋಗ್ತಿದೆ. ಏನು ಉತ್ತರ ಕೊಡಲಿಕ್ಕಾಗದೆ ತಲೆ ತಗ್ಗಿಸಿ ಕುಳಿತಿದ್ರು ಅವರು. ಶ್ರೀಧರ ಸ್ವಾಮಿಗಳು ತೀರ್ಥ ಕೊಡುವಾಗ, ತಮ್ಮ ನಿನ್ನ ಸಂಶಯ ಎಲ್ಲ ದೂರ ಆಯಿತು ಹೇಳಿ ಕೇಳಿದ್ರಂತೆ. ವಿದ್ವಾಂಸರು ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಸ್ವಾಮಿ ನನ್ನನ್ನು ಕ್ಷಮಿಸಬೇಕು, ನಾನು ವಾದ ವಿವಾದದ ದೃಷ್ಟಿ ಇಟ್ಕೊಂಡು ಬಂದವನಾಗಿದ್ದೆ, ಆದರೆ ಈಗ ನನ್ನ ದುರ್ಭಾವನೆ ಸಂಪೂರ್ಣ ದೂರವಾಗಿಬಿಡ್ತು ಹೇಳಿ ನಮಸ್ಕರಿಸಿದ್ದಾನೆ. ಅವನು ಹೇಳ್ತಾನೆ, ಜಯ ಜಯ ಶ್ರೀಧರ ಮಹಾಯೋಗಿನ್ ತ್ವಮೇವ ತ್ರಿಮೂರ್ತ್ಯಾತ್ಮಕ, ಜಯ ದತ್ತ ಗುರುಸ್ವಾಮಿನ್ ತಾರಕಸ್ತ್ವಂ ಭವಾರ್ಣ. ಶ್ರೀ ಶ್ರೀಧರ ಸ್ವಾಮಿಗಳೇ ತಾವೇ ಸಾಕ್ಷಾತ್ ತ್ರಿಮೂರ್ತಿಗಳ ಅವತಾರಿಕರು. ಈ ವಿಸ್ತೃತವಾದ ಭವಸಾಗರವನ್ನು ದಾಟಿಸುವಂಥ ಸದ್ಗುರುವೇ ನೀವು, ನಿಮಗೆ ಜಯ ಜಯಕಾರ ಇರಲಿ ಹೇಳಿ ಶ್ರೀಧರನ ಸ್ತುತಿ ಮಾಡ್ತಾ, ಸ್ತುತ್ವೈವಂ ತತ್ಪದೋ ಶೀರ್ಷಂ ದಧೋ ಬಾಷ್ಪಾಕುಲೇಕ್ಷಣ, ರೋಮಾಂಚಿತ ತನುರ್ಜಾತೋ ವೃದ್ಧ ಕಂಠಶ್ಚ ಪಂಡಿತ. ಆ ವಿದ್ವಾಂಸರು ಶ್ರೀ ಶ್ರೀಧರ ಸ್ವಾಮಿಗಳ ಪಾದಗಳಿಗೆ ಎರಗಿ ಕಣ್ಣೀರು ಸುರಿಸಿದರಂತೆ. ತನು ಮನಗಳಲ್ಲಿ ರೋಮಾಂಚನವಾಯಿತು, ಅವರಿಗೆ ಕಂಠ ಬಿಗಿತು. ಭಕ್ತಿಯಿಂದ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಪುನಃ ಪುನಃ ನಮಸ್ಕಾರ ಮಾಡಿದರು. ಶ್ರೀಧರರಿಂದ ಮಂತ್ರಾಕ್ಷತೆಯನ್ನು ಅನುಗ್ರಹವನ್ನು ಪಡ್ಕೊಂಡು ಹೊರಟೋದ್ರಂತೆ. ಹೀಗೆ ಭಕ್ತರನ್ನು ಅನುಗ್ರಹಿಸ್ತಾ ಇರುವಂಥ ಸಮಯ, ಸರ್ವಜೀವಿಗಳ ಸೂತ್ರಧಾರಿಗಳಾದಂಥ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಮಹಾಬಲೇಶ್ವರ ಎಂಬಾತನನ್ನು ತಮ್ಮ ಭಕ್ತನನ್ನಾಗಿ ಮಾಡಿಕೊಳ್ಳಬೇಕು ಎಂದು ಸಂಕಲ್ಪಿಸ್ತಾರೆ. ಹಿಂದೆ ಶಿರಸಿಯಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳ ಪ್ರಥಮ ದರ್ಶನ ಆಗಿತ್ತು ಈ ಮಹಾಬಲೇಶ್ವರ ಎಂಬಾತನಿಗೆ. ಶ್ರೀಧರ ಸ್ವಾಮಿಗಳು ನಿನ್ನ ಜೀವನ ರಥದ ಸೂತ್ರವನ್ನು ನಾನು ಹಿಡಿದು ನಡೆಸ್ತೇನೆ ಹೇಳುವ ಅಭಯವಚನವನ್ನು ಕೊಟ್ಟಿದ್ದರು. ಈಗ ಶ್ರೀ ಶ್ರೀಧರ ಸ್ವಾಮಿಗಳ ಪೂರ್ಣಾನುಗ್ರಹ ಆಗುವಂಥ ವೇಳೆ ಬಂದುಬಿಟ್ಟಿತ್ತು. ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರ ಮೇಲೆ ನನಗೆ ಸಂಪೂರ್ಣ ಅನುಗ್ರಹ ಮಾಡಬೇಕು ಇಚ್ಛೆ ಬರ್ತದೆಯೋ ಅವರ ಸಂಪೂರ್ಣ ಸಿರಿ ಸಂಪತ್ತನ್ನು ನಾನು ಮೊದಲು ಸೆಳೆಕೊಳ್ತೇನೆ ಹೇಳುವಂಥ ವಿಷ್ಣು ಪುರಾಣದ ಉಕ್ತಿಯಂತೆ ಈ ಮಹಾಬಲೇಶ್ವರನ ಜೀವನದಲ್ಲಿ ಒಂದು ಘಟನೆ ಸಂಭವಿಸಿತು. ಮಹಾಬಲೇಶ್ವರನಿಗೆ ಮೂಲ ಪಿತ್ರಾರ್ಜಿತವಾದ ಭೂಮಿ, ಧನ, ಸಂಪತ್ತುಗಳು ಪೂರ್ಣವಾಗಿದ್ದರೂ ಕೂಡ ಮಹಾಬಲೇಶ್ವರನ ಸತಿಯಾದ ಲಕ್ಷ್ಮಿಯ ಸೋದರರಿಬ್ಬರು ಬಹಳ ಚಿಕ್ಕವರಿದ್ದರೂ ಅವರ ಮೇಲೆ ಅವರ ದಾಯಾದಿಗಳು ಬಹಳ ವೈರತ್ವವನ್ನು ಮಾಡ್ತಾ ಇದ್ದರು. ಒಂದು ದಿನ ಮಹಾಬಲೇಶ್ವರನ ಪತ್ನಿಯ ತಾಯಿಯಾದಂಥ ದೇವಕಿಯನ್ನು ಮತ್ತು ಇಬ್ಬರು ಗಂಡು ಮಕ್ಕಳನ್ನು ದಾಯಾದಿಗಳು ಮನೆಯಿಂದ ಹೊರಗೆ ಹಾಕ್ತಾರೆ. ಆಗ ಅವರಿಗೆ ಯಾರೂ ರಕ್ಷಕರಿರಲಿಲ್ಲ. ಲಕ್ಷ್ಮಿಯ ಸಹೋದರರಿಬ್ಬರಿಗೆ ವಿದ್ಯೆಯನ್ನು ಕೊಡಿಸುವುದಕ್ಕಾಗಿ ಮಹಾಬಲೇಶ್ವರನು ಶಿರಸಿ ಎಂಬ ನಗರದಲ್ಲಿಯೇ ಉಳ್ಕೊಳ್ಬೇಕಾಯಿತು. ಮಹಾಬಲೇಶ್ವರನಿಗೆ ವಾಣಿಜ್ಯೋದ್ದಿಮೆಯಲ್ಲಿ ಬಹಳ ಲಾಭವೂ ದೊರಕಿ ಶ್ರೀಮಂತನೂ ಆಗಿದ್ದಾನೆ. ಆ ಕಾಲದಲ್ಲಿಯೇ ವಿಶೇಷ ಉದ್ದಿಮೆಗಳಲ್ಲಿ ತೊಡಗಿದ್ದು, ವಾಹನವನ್ನು ಸಹ ಇಟ್ಟುಕೊಂಡಿದ್ದು, ಸಕಲ ಸಂಪತ್ತುಗಳಿಂದ ಕೂಡಿದವನಾಗಿದ್ದ ಮಹಾಬಲೇಶ್ವರ. ನಿತ್ಯವೂ ಜಗನ್ಮಾತೆಯ ಉಪಾಸನೆಯನ್ನು ಮಾಡಿ ಶ್ರೀ ಶ್ರೀಧರರ ಸ್ಮರಣೆ ಮಾಡಿ ಉದ್ದಿಮೆಗೆ ಹೋಗ್ತಿದ್ದ. ಆ ವೇಳೆಯಲ್ಲಿ ಮಹಾಬಲೇಶ್ವರನ ಮನೆಯಲ್ಲಿ ನಿತ್ಯ ಬಂಧು ಬಾಂಧವರ ಊಟಗಳು ನಡೀತಾ ಇದ್ದವು. ಆದರೆ ಲಕ್ಷ್ಮಿಯ ಮನಸ್ಸು ಮಾತ್ರ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಚಿಂತನೆಯಲ್ಲೇ ಇತ್ತು. ಈ ಐಹಿಕ ಸಂಪತ್ತುಗಳಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಅವಳಿಗೆ. ಶ್ವರನೆಂಬ ಈ ಭಕ್ತನು ದೈಹಿಕ ಮತ್ತು ಮಾನಸಿಕ ಶುದ್ಧತೆಯಿಂದ ಕೂಡಿದ್ದ, ಸಾಧು ಸಜ್ಜನರಿಂದ ಅನುಮೋದಿತನಾಗಿದ್ದ, ಆಸ್ತಿಕನಾಗಿದ್ದ, ದಾನಶೀಲನಾಗಿದ್ದ, ಪ್ರಾಣಿದಯುಳ್ಳವನಾಗಿದ್ದ, ವಿಶ್ವಾಸ ಮತ್ತು ವಿನಯಗಳ ಸಾಕಾರ ಮೂರ್ತಿಯಂತಿದ್ದ, ಅಸಾಧ್ಯವಾದದ್ದನ್ನು ಸಾಧಿಸುವ ಛಲವನ್ನು ಹೊಂದಿದ್ದ, ಹಿತಮಿತವಾಗಿ ಮಾತನಾಡ್ತಾ ಇದ್ದ, ಸ್ವಾರ್ಥ ಮತ್ತು ಪರನಿಂದೆಯಿಂದ ದೂರ ಇದ್ದ, ಗುರುಧ್ಯಾನ, ಗುರುಸ್ತುತಿ, ಗುರುಸೇವೆಗಳಲ್ಲಿ ಉತ್ಸುಕನಾಗಿದ್ದ, ಗುರುವಿನ ಮಾತೆ ತನಗೆ ಸರ್ವಶಾಸ್ತ್ರ ವಾಕ್ಯ ಹೇಳುವ ದೃಢ ವಿಶ್ವಾಸವುಳ್ಳವನಾಗಿದ್ದ. ಮಹಾಬಲೇಶ್ವರನು ಇಷ್ಟಮಿತ್ರರಿಗೂ ಬಂಧು ಬಾಂಧವರಿಗೂ ಅವರು ಇಚ್ಛಿಸಿದಷ್ಟು ಸಹಾಯ ಮಾಡುತ್ತಾ ಎಲ್ಲರಲ್ಲಿಯೂ ತನ್ನ ಮಕ್ಕಳೆಂಬ ಭಾವನೆ, ವಿಶ್ವಾಸ ಇಟ್ಟುಕೊಂಡು ಪೂರ್ಣ ವಾಣಿಜ್ಯೋದ್ದಿಮೆಯಲ್ಲಿ ಕಾಲ ಕಳೀತಾ ಇರುವಂಥ ಸಮಯ. ಅಂತಹ ಸಮಯದಲ್ಲಿ ಶ್ರೀ ಗುರುವಿನ ಪರಮ ಕೃಪೆಯನ್ನು ಪಡೆಯುವಂಥ ಕಾಲವೂ ಸಮೀಪಿಸಿಬಿಡ್ತು. ಉದ್ಯೋಗದಲ್ಲಿ ತತ್ಪರನಾದಂಥ ಮಹಾಬಲೇಶ್ವರನ ದೇಹಾರೋಗ್ಯ ಒಮ್ಮೆ ಬಹಳ ಕೆಟ್ಟುಬಿಡ್ತು. ಹಾಸಿಗೆ ಹಿಡಿಯುವ ಸಮಯ ಬಂದ್ಬಿಡ್ತು. ಎಲ್ಲರ ಮೇಲೂ ಅತಿ ವಿಶ್ವಾಸ ಇಟ್ಟುಕೊಂಡಂಥ ಈ ಮಹಾಬಲೇಶ್ವರನ ಸ್ವಭಾವವನ್ನು ತಿಳ್ಕೊಂಡಂಥ ಲೆಕ್ಕಪತ್ರ ಬರೆಯುವ ಕಾರ್ಕುನನು, ಅವನ ಹೆಸರು ತಿರುಮಲ, ಅವನು ಮೋಸ ಮಾಡಲಿಕ್ಕೆ ಇದೇ ಸಮಯ ಹೇಳಿ ಮಹಾಬಲೇಶ್ವರನಿಂದ ಒಂದು ರುಜುವನ್ನು, ಸಹಿಯನ್ನು ಪಡ್ಕೊಂಡು ಉದ್ದಿಮೆಯ ಸ್ಥಳದಲ್ಲಿದ್ದ ಎಲ್ಲವನ್ನೂ ದೋಚಿಕೊಂಡು ಕಣ್ಮರೆಯಾಗಿಬಿಡ್ತಾನೆ. ಬಹಳಷ್ಟು ಸಾಲವನ್ನು ಮಾಡಿ ಹೋಗ್ಬಿಡ್ತಾನೆ.
ಇತ್ತ ಮಹಾಬಲೇಶ್ವರನಿಗೆ ಬಹಳ ದಿನಗಳ ನಂತರ ದೇಹ ಪ್ರಕೃತಿ ಸುಧಾರಿಸಿದಂತೆ ಮೊದಲಿನಂತೆ ಆದ. ತನಗಾದ ಮೋಸದ ಸಂಗತಿ ಗೊತ್ತಾಯಿತು. ಆದರೆ ಗುಮಾಸ್ತನು ಸಾಲ ಸಿಗುವಲ್ಲೆಲ್ಲ ಸಂಪೂರ್ಣ ಸಾಲ ಮಾಡಿ ಎಲ್ಲವನ್ನೂ ದೋಚಿಕೊಂಡು ಕಣ್ಮರೆಯಾಗಿಬಿಟ್ಟಿದ್ದ. ಅವನನ್ನು ಹುಡುಕ್ಲಿಕ್ಕಾಗಿ ಹೋದರೆ ಮಹಾಬಲೇಶ್ವರನ ಪ್ರಾಣಕ್ಕೆ ಅಪಾಯ ಮಾಡಬೇಕು ಅವನ ಸಂಚನ್ನು ಮಾಡಿದ್ದ. ಆದರೆ ಶ್ರೀಧರ ಸ್ವಾಮಿಗಳ ಕೃಪೆಯ ಬಲದಿಂದ ಮಹಾಬಲೇಶ್ವರನು ಪ್ರಾಣ ಭಯದಿಂದ ಪಾರಾಗ್ತಾನೆ. ಈ ವೇಳೆಯಲ್ಲಿಯೇ ಹಿಂದೆ ಧನ ಸಂಪತ್ತುಗಳನ್ನು ನೋಡಿ ಸುತ್ತುವರಿಯುತ್ತಾ ಇರುವಂಥ ಬಂಧುಗಳೆಲ್ಲ ದೂರವಾಗಿಬಿಡ್ತಾರೆ. ಸುಖ ಸಂತೋಷ ನೆಮ್ಮದಿ ಹಣ ಎಲ್ಲ ಇರುವಾಗ ಎಲ್ಲರೂ ಬರ್ತಾರೆ. ಹಿಂದೆ ಧನ ಸಂಪತ್ತುಗಳನ್ನು ನೋಡಿ ಸುತ್ತುವರಿದಂಥ ಬಂಧು ಬಾಂಧವರು ಯಾರೂ ಇವನನ್ನು ಮಾತಾಡಿಸ್ಲಿಕ್ಕೂ ಬರಲಿಲ್ಲ. ಕಷ್ಟಾಧಿಕ ನೀಚ ಜನಸ್ಯ ಸೇವಾ ತಥೋಪಿ ಕಷ್ಟ ಧನಹೀನತಾಚ. ಲೋಕದಲ್ಲಿ ನೀಚ ಜನರ ಸೇವೆ ಕಷ್ಟವಾದರೂ ಕೂಡ ಎಲ್ಲಕ್ಕಿಂತ ಕಷ್ಟವೆಂದರೆ ಬಡತನ. ಆ ವೇಳೆಯಲ್ಲಿ ಮಹಾಬಲೇಶ್ವರ ಮತ್ತು ಮಾತೆ ಲಕ್ಷ್ಮಿ ಅನುಭವಿಸಿದ ಕಷ್ಟ ಅಂದರೆ ಅಷ್ಟು ಶೋಚನೀಯವಾಗಿತ್ತಂತೆ. ಯಾಕಂದರೆ ಇವರ ಬಂಧು ಬಳಗ ಎಲ್ಲ ಧನಿಕರಾಗಿದ್ದು ಅವರ ಮಧ್ಯೆ ಬದುಕಬೇಕಾದ್ರೆ ಬಹಳ ಅಪಮಾನ ನಿಂದೆಗಳನ್ನು ಸಹಿಸಬೇಕಾಯ್ತು ಇವರು. ವರಂ ವನಂ ವ್ಯಾಘ್ರ ಗಜಾದಿ ಸೇವಿತಂ ದ್ರುಮಾಲಯ ಪತ್ರ ಫಲಾಂಬು ಭೋಜನಂ ತೃಣಾನಿ ಶಯ್ಯ ವಸನಂಚ ವಲ್ಕಲಂ ನ ಬಂಧು ಮಧ್ಯೆ ಧನಹೀನ ಜೀವನಂ ಹೇಳಿ ಸುಭಾಷಿತ ಹೇಳ್ತದೆ. ಹುಲಿ ಆನೆಗಳಿಂದ ಕೂಡಿದ ನಿಬಿಡವಾದ ಅರಣ್ಯದಲ್ಲಾದರೂ ಸಿಕ್ಕಂಥ ಎಲೆ ಗಡ್ಡೆ ಗೆಣಸುಗಳನ್ನು ತಿಂದು ಸುಖವಾಗಿ ಜೀವಿಸಬಹುದು. ಒಮ್ಮೆ ಅಲ್ಲಿ ಹುಲ್ಲುಗಳಿರುವಂಥ ನೆಲದ ಮೇಲೆ ನಾರು ಬಟ್ಟೆಗಳನ್ನು ಉಟ್ಟುಕೊಂಡು ಬದುಕನ್ನು ಸಾಗಿಸಿದರೂ ಅದು ಸುಖ ಅನ್ನಿಸ್ತದೆ. ಆದರೆ ಶ್ರೀಮಂತರಾದ ಬಂಧು ಬಳಗದ ಮಧ್ಯೆ ಬಡತನದ ಜೀವನ ಮಾತ್ರ ಯಾರಿಗೂ ಬೇಡ, ಅದು ಬಹಳ ಕಷ್ಟಕರ. ಮನುಷ್ಯನಿಗೆ ಬಡತನ ಬಂದ್ಬಿಡ್ತು ಆದರೆ ಅದು ಮರಣಕ್ಕಿಂತಲೂ ಕಷ್ಟ ಅನುಭವಿಸುವುದು. ಬಡತನದಲ್ಲಿ ಮಿತ್ರರು ಬಂಧುಗಳು ಎಲ್ಲರೂ ಮುಖ ತಿರುಗಿಕೊಂಡು ಹೋಗ್ಬಿಡ್ತಾರೆ. ಸುಭಾಷಿತಕಾರರು ಬಡತನದ ಸ್ಥಿತಿಯನ್ನು ವರ್ಣಿಸ್ತಾ ಬಡತನದ ಜೀವನ ಅಂದರೆ ರೆಕ್ಕೆ ಇಲ್ಲದ ಪಕ್ಷಿ ಇದ್ದ ಹಾಗೆ, ಒಣಗಿದ ವೃಕ್ಷ ಇದ್ದ ಹಾಗೆ, ನೀರಿಲ್ಲದ ಸರೋವರ ಇದ್ದ ಹಾಗೆ ಹೇಳಿ ಹೇಳ್ತಾರೆ. ಸ್ಥಿತಿಯಿಂದ ಮಹಾಬಲೇಶ್ವರನಿಗೆ ಲೋಕದ ಜನರ ಸ್ವಭಾವದ ಪೂರ್ಣ ಪರಿಚಯ ಆಯಿತು. ವಿವೇಕದಿಂದ ಅವನು ಯೋಚನೆ ಮಾಡುತ್ತಾನೆ, ಈ ಮಾಯಾ ನಿರ್ಮಿತವಾದ ಜಗತ್ತೇ ಹೀಗೆ ಅಸತ್ಯವಾಗಿದೆ. ಈ ಮಿಥ್ಯೆಯಾದ ಜಗತ್ತಿನಲ್ಲಿ ಏನಿದ್ರೂ ಪ್ರಯೋಜನ ಇಲ್ಲ. ಹಗಲಿನಲ್ಲಿ ಕಾಣುವ ಜಗತ್ತು ರಾತ್ರಿ ಗಾಢನಿದ್ರೆಯಲ್ಲಿ ಏನೂ ಕಾಣಿಸುವುದಿಲ್ಲ. ಇಲ್ಲಿ ಎಲ್ಲವೂ ಮೋಸವೇ ಇದೆ. ಇಲ್ಲಿಯ ಭೂಮಿ ಧನ ಕನಕಗಳನ್ನು ನಂಬಿ ದುಃಖಿಯಾಗುವ ಬದಲಿಗೆ ಶ್ರೀ ಸದ್ಗುರುವಿನ ಶ್ರೀ ಚರಣಗಳನ್ನು ನಂಬಿ ಸ್ಥಿರವಾದ ಮೋಕ್ಷ ಸುಖವನ್ನು ಪಡೀಲಿಕ್ಕೆ ನಾನು ಪ್ರಯತ್ನ ಮಾಡಬೇಕು. ಯಾರಿಂದಲೂ ಅಪಹರಿಸಲಾರದಂಥ ನಿಧಿ ಅಂದರೆ ಪರಮಾತ್ಮನೆಂಬ ನಿಧಿಯೇ ಸರಿ. ಅವನಿಗಾಗಿಯೇ ನಾವು ಸಾಧನೆ ಮಾಡಿದರೆ ನಿಜವಾದ ಶಾಂತಿ ಸುಖ ಸಿಗ್ತದೆ. ಇದನ್ನು ಸಾಧಿಸಲಿಕ್ಕೆ ಸದ್ಗುರುವಿನ ಪೂರ್ಣ ಶರಣಾಗತಿಯೇ ಒಂದು ದಾರಿ. ಇಷ್ಟಿನ ವ್ಯರ್ಥವಾಗಿ ವಾಣಿಜ್ಯೋದ್ದಿಮೆಯಲ್ಲಿ ತತ್ಪರನಾಗಿ ಆಯುಷ್ಯವನ್ನು ಕಳೆದುಬಿಟ್ಟೆ ನಾನು. ಇನ್ನಾದರೂ ಶ್ರೀ ಗುರುಚರಣವನ್ನು ಸೇರುವ ಸಾಧನೆ ಮಾಡಲೇಬೇಕು ನಿರ್ಧರಿಸ್ತಾನೆ ಮಹಾಬಲೇಶ್ವರ.